ಅಂತ ಜಿಲ್ಲಾಡಳಿತ ಉತ್ತರಿಸಬೇಕು. ಅದೇ ರೀತಿ ಆರೋಗ್ಯ ಇಲಾಖೆ ಪತ್ರಿಕಾಗೋಷ್ಠಿ ಮಾಡಿತ್ತು. ಏನಂತ ಅಂದ್ರೆ ಉಡುಪಿ ಜಿಲ್ಲೆಯಲ್ಲಿ ಡೆಂಗ್ಯೂ ಮಲೇರಿಯಾಕ್ಕೆ ಜನ ಸಾಯ್ತಾ ಇದ್ದಾರೆ, ಅತ್ಯಧಿಕ ಪ್ರಮಾಣದಲ್ಲಿ ಡೆಂಗ್ಯೂ ಕಾಣ್ತಾ ಇದೆ, ಮಲೇರಿಯಾ ರೋಗ ಹರಡ್ತಾ ಇದೆ. ಹಾಗಾದ್ರೆ ಇದನ್ನ ಈ ಒಂದು ನಿಯಂತ್ರಣ ಮಾಡುವಂಥದ್ದು, ಈ ರೋಗವನ್ನು ನಿಯಂತ್ರಣ ಮಾಡಲಿಕ್ಕೆ, ಸೊಳ್ಳೆಗಳನ್ನ ಉತ್ಪತ್ತಿ ತಾಣವನ್ನ ನಿಯಂತ್ರಣ ಮಾಡಲಿಕ್ಕೆ, ಜನರಿಗೆ ರಕ್ಷಣಾ ಕಾರ್ಯಗಳನ್ನ ಮಾಡಲಿಕ್ಕೆ ಆರೋಗ್ಯ ಇಲಾಖೆ ಕೂಡ ಪತ್ರಿಕಾಗೋಷ್ಠಿ ಮಾಡಿತು. ಆದ್ರೆ ಇದೇ ಒಂದು ಸಮುದಾಯ, ಈ ಅಲೆಮಾರಿ ಸಮುದಾಯ ಅದೇ ನದಿ ನೀರಿನಲ್ಲಿ ಅದೇ ಯಾವುದೇ ರೀತಿಯ ಮೂಲಭೂತ ಸೌಕರ್ಯ ಇಲ್ಲದೆ ಪ್ರತಿ ದಿನವೂ ಕೂಡ ಸೊಳ್ಳೆ ಕಡಿತಕ್ಕೆ ಒಳಗಾಗ್ತಾ ಇದ್ದಾರೆ. ಅವ್ರಿಗೆ ಕನಿಷ್ಠ ಸೊಳ್ಳೆ ಪರದೆಗಳನ್ನ ನೀಡುವಂತ ಕೆಲಸಗಳನ್ನ ಆರೋಗ್ಯ ಇಲಾಖೆ ಮಾಡಿಲ್ಲ ಅಥವಾ ಜಿಲ್ಲಾಡಳಿತ ಮಾಡಿಲ್ಲ. ಯಾವ ಕಾರಣಕ್ಕೋಸ್ಕರ? ಇಲ್ಲಿ ಈ ಸಮುದಾಯದ ಬಗ್ಗೆ ಸಮಸ್ಯೆಗಳನ್ನ ಕೇಳಲಿಕ್ಕೆ ಯಾರು ಇಲ್ವಾ? ಇವರ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಯಾವೊಬ್ಬನು ಕೂಡ ಎದುರು ಬರ್ತಾ ಇಲ್ಲ ಅಂತ ಅಂದ್ರೆ ಇವರು ಬಡವರ ಪರವಾದಂತ ಕಾಳಜಿ ಇಲ್ಲ, ಬಡವರ ಸಮಸ್ಯೆಗಳನ್ನ ಸ್ಪಂದಿಸುವಂತ ಇಚ್ಛಾಶಕ್ತಿಯ ಕೊರತೆ ಇವರು ಕಾಣ್ತಾ ಇದೆ. ಯಾವೊಬ್ಬನು ಕೂಡ ಈ ಒಂದು ಅಲೆಮಾರಿ ಸಮುದಾಯದ ಸಮಸ್ಯೆಗಳನ್ನ ಕೇಳಲಿಕ್ಕೆ ಬರ್ತಾ ಇಲ್ಲ ಅಂತ ಅಂದ್ರೆ ಇವರಿಗೆ ಎಷ್ಟು ಈ ಸಮುದಾಯದ ಬಗ್ಗೆ ಕಾಳಜಿ ಇದೆ ಅನ್ನೋದನ್ನ ಇಲ್ಲಿ ನಮ್ಗೆ ಅರ್ಥ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಇದು ಶಿಲ್ಲೆಖ್ಯಾತ ಸಮುದಾಯದ ಸಮಸ್ಯೆಗಳನ್ನ ಜಿಲ್ಲಾಡಳಿತ ಗಮನ ಹರಿಸದೇ ಇದ್ದಲ್ಲಿ ಅಥವಾ ಇಲ್ಲಿಯ ಶಾಸಕರು ಸಂಸದರು ಇವರ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಮಧ್ಯಪ್ರವೇಶ ಮಾಡದೇ ಇದ್ದಲ್ಲಿ ಅಲೆಮಾರಿ ಶಿಲ್ಲೆಖ್ಯಾತ ಸಮುದಾಯಗಳು ನಮ್ಮ ಹಕ್ಕುಗಳನ್ನ ಕೇಳಲಿಕ್ಕೆ ನಾವು ಖಂಡಿತವಾಗಿಯೂ ಹೋರಾಟನ ಮಾಡ್ತೀವಿ. ಆ ಕಾರಣಕ್ಕೋಸ್ಕರ ಇದು ಪ್ರಥಮವಾದ ಸಾಂಕೇತಿಕ ಹೋರಾಟ. ಅಲೆಮಾರಿ ಸಮುದಾಯ ಕಳೆದ 20-30 ವರ್ಷಗಳಿಂದ ಇಲ್ಲಿ ಬದುಕ್ತಾ ಇದ್ರು ಕೂಡ ಒಂದೇ ಒಂದು ಮೂಲಭೂತ ಸೌಕರ್ಯವನ್ನು ಇವರೆಗೂ ನಾವು ಜಿಲ್ಲಾಡಳಿತದ ಮುಂದೆ ಇಟ್ಟಿಲ್ಲ, ಅಥವಾ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿ ಅಂತ ಇವರಿಗೂ ಕೂಡ ನಾವು ಜಿಲ್ಲಾಡಳಿತದ ಮುಂದೆ ಮನವಿ ಇಟ್ಟಿಲ್ಲ. ಆದ್ರೆ ಇವತ್ತು ನಮ್ಗೆ ಬದುಕದಾಗದಂತ ಸ್ಥಿತಿ ನಿರ್ಮಾಣ ಆಗಿದೆ. ಅಲೆಮಾರಿ ಸಮುದಾಯಗಳು ಝೀರೋ ಕ್ರೈಮ್ ರೇಟ್, ಅವರು ಇವತ್ತಿಗೂ ಕೂಡ ಒಂದೇ ಒಬ್ಬರ ಮೇಲೆ ಒಂದು ದಾಳಿಯನ್ನ ಮಾಡಿಲ್ಲ ಅಥವಾ ಕಾನೂನು ಬಾಹಿರಾದಂತ ಚಟುವಟಿಕೆಗಳನ್ನ ಮಾಡಿಲ್ಲ. ಇವತ್ತು ಇವರು ನದಿ ನೀರಿನಲ್ಲಿ ಇಳಿದ್ರೆ ಇಲ್ಲಿ ಮೀನು ಹಿಡಿಬಾರ್ದು ಅಂತ ನಿರ್ಬಂಧ ಹೇಳ್ತಾರೆ, ಅಥವಾ ಇಲ್ಲಿಯ ನದಿ ಮೀನಿನಲ್ಲಿ ನೀವು ಏನು ಈ ರೀತಿ ದೋಣಿ ಇಟ್ಕೊಂಡು ಮೀನು ಹಿಡೀರಿ ಅಥವಾ ನಿಮ್ಮ ಬಲೆಯನ್ನ ಚೇಂಜ್ ಮಾಡಿ ಅಂತ ರೀತಿಯಲ್ಲಿ ಇಲ್ಲೇ ಸ್ಥಳೀಯರಿಂದ ಕಿರುಕುಳ ಆಗ್ತಾ ಇದೆ. ಆ ರೀತಿಯ ಸಮಸ್ಯೆಗಳಿದ್ರೆ ಇವರ ಮೇಲೆ ಅವರು ದೂರ್ಕೊಂಡು ಮೀನುಗಾರಿಕಾ ಇಲಾಖೆಯ ಮೇಲೆ ದೂರ್ಕೊಂಡು ಶಿಲ್ಲೆಖ್ಯಾತ ಅಲೆಮಾರಿ ಸಮುದಾಯದ ಮೇಲೆ ಆರೋಪ ಏನಿದೆ, ಅವರು ಇಲ್ಲಿಯ ಬಲೆ ಸರಿಯಿಲ್ಲ ಅಥವಾ ಅವರು ತೆಪ್ಪದಲ್ಲಿ ಮೀನು ಹಿಡಿತಾ ಇದ್ದಾರೆ ಅಥವಾ ಮೀನು ಹಿಡಿಯುವಾಗ ಏನಾದರೂ ಅವರು ಮೀನಿಗೆ ಮದ್ದುಗಳನ್ನು ಹಾಕ್ತಾ ಇದ್ದಾರೆ, ಆ ಕಾರಣಕ್ಕೋಸ್ಕರ ಇವರಿಗೆ ಮೀನು ಜಾಸ್ತಿ ಸಿಗುತ್ತೆ, ಸ್ಥಳೀಯರಿಗೆ ಸಿಗ್ತಾ ಇಲ್ಲ ಅಂತ ಅಂದ್ರೆ ಮೀನುಗಾರಿಕಾ ಇಲಾಖೆಗೆ ದೂರು ಕೊಡಿ. ಮೀನುಗಾರಿಕಾ ಇಲಾಖೆಯವರು ಅಧ್ಯಯನ ಮಾಡಿ ಇವರು ಇಡುವಂತ ಮೀನುಗಾರಿಕಾ ಇಲಾಖೆಯ ನಿಯಮದ ಅಡಿಯಲ್ಲಿ ಬರ್ತಾ ಇದೆಯಾ ಅಥವಾ ಮೀನನ್ನ ಸರಿಯಾಗಿ ಇವರು ಸರಿಯಾದ ರೀತಿಯಲ್ಲಿ ಹಿಡಿತಾ ಇದ್ದಾರಾ ಅನ್ನೋದನ್ನ ಪತ್ತೆ ಮಾಡಲಿ. ಇವರು ಹಿಡಿಯುವಂತ ಮೀನಿನ ಬೆಲೆ ಬದಲಿರ್ಬೋದು, ಇಲ್ಲಿಯ ಕರಾವಳಿಯಲ್ಲಿ ಬೀಸುವ ಬೆಲೆಗೂ ಇವರು ಹಿಡಿಯುವಂತ ಮೀನಿನ ಬೆಲೆಗೂ ವ್ಯತ್ಯಾಸ ಇರ್ಬೋದು. ಆದ್ರೆ ನಿಯಮ ಏನು? ಮೀನುಗಾರಿಕಾ ಇಲಾಖೆಯ ನಿಯಮ ಇರುವುದು 16 mm ಗಿಂತ ಕಡಿಮೆ ಇರಬಾರ್ದು ಆ ಕಣ್ಣು, ಯಾಕೆಂದ್ರೆ ಸಣ್ಣ ಮೀನುಗಳು ನಾಶ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಅಥವಾ ನದಿ ನೀರಿನಲ್ಲಿ ಮೀನು ಹಿಡಿಬೇಕಾದ್ರೆ ಯಾರ ಅನುಮತಿಯೂ ಅಗತ್ಯ ಇಲ್ಲ. ಇಲ್ಲಿ ಪೊಲೀಸ್ನವರು ಕೂಡ ಅದೇ ರೀತಿ ಇರೋದು, ಅನುಮತಿ ತಗೊಂಡು ಬನ್ನಿ ಅಂತ. ಇಲ್ಲಿ ಮೀನು ಹಿಡಿಯೋದಕ್ಕೋಸ್ಕರ ಯಾರ ಅನುಮತಿ ಇದೆ? ಯಾರ ಅನುಮತಿಯೂ ಅಗತ್ಯ ಇಲ್ಲ. ಸಮುದ್ರದಲ್ಲಿ ಮೀನು ಹಿಡಿಬೇಕಾದ್ರೆ ಅನುಮತಿ ಬೇಕು, ಅದು ಕೂಡ ಅವರ ಬೋಟ್ಗಳಿಗೆ. ಅಥವಾ ನದಿ ನೀರಿನಲ್ಲಿ ಮೀನು ಹಿಡಿಬೇಕಾದ್ರೂ ಅನುಮತಿ ಬೇಕು, ಲೈಸೆನ್ಸ್ ತೆಗಿಬೇಕು ಅವರ ದೋಣಿಗಳಿಗೆ. ಯಾಕೆ ಅಂದ್ರೆ ಸರ್ಕಾರದಿಂದ ಸಿಗುವಂತ ಸಬ್ಸಿಡಿ, ಮನೆ ಸಾಲ, ಇನ್ನಿತರ ಸಾಲಗಳ ಸೌಲಭ್ಯಗಳಿಗೋಸ್ಕರ ಅನುಮತಿ ಪಡೆಯಬೇಕು, ದೋಣಿಗಳಿಗೆ ಲೈಸೆನ್ಸ್ ಮಾಡಬೇಕು. ಆದ್ರೆ ತೆಪ್ಪದಲ್ಲಿ ಹಿಡಿಯುವುದಕ್ಕೋಸ್ಕರ ಯಾವುದೇ ರೀತಿಯ ನಿರ್ಬಂಧ ಇಲ್ಲ, ಇವರಿಗೆ ಯಾವುದೇ ರೀತಿಯ ನಿರ್ಬಂಧ ಇರುವಂತ ಅಗತ್ಯ ಇಲ್ಲ. ಆದ್ರೆ ಇವತ್ತು ಸ್ಥಳೀಯರು ಪೊಲೀಸ್ನವರು ಎಲ್ಲಿದೆ ಅನುಮತಿ ಅಂತ ಕೇಳ್ತಾರೆ. ಈ ರೀತಿಯ ತಾರತಮ್ಯಗಳನ್ನ ಮಾಡ್ತಾ ಇದ್ದಾರೆ. ಅದೇ ಉತ್ತರ ಕರ್ನಾಟಕದ ಭಾಗಕ್ಕೆ ಹೋದ್ರೆ ಅಲ್ಲಿ ಕೆರೆ ಮೀನಿನಲ್ಲಿ ಮೀನು ಹಿಡಿಬೇಕಾದ್ರೆ ಹೌದು ಸರ್ಕಾರದಿಂದ ಅನುಮತಿ ಪಡೆಯಬೇಕು. ಯಾಕೆ ಅಂತ ಅಂದ್ರೆ ಅಲ್ಲಿ ಕೆರೆ ಮೀನನ್ನ ಸರ್ಕಾರಗಳೇ ಸಾಕಿರುತ್ತೆ. ಅಲ್ಲಿ ಟೆಂಡರ್ ಬೇಸ್ ಅಲ್ಲಿ ಮೀನನ್ನ ಹಿಡಿಯೋದಕ್ಕೋಸ್ಕರ ಟೆಂಡರ್ ಅನ್ನ ಕರೀತಾರೆ. ಆವಾಗ ಆ ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು. ಯಾಕೆಂದ್ರೆ ಸರ್ಕಾರಗಳು ಸಾಕಿದಂತ ಮೀನು, ಆ ಕೆರೆಯಲ್ಲಿ ಸರ್ಕಾರ ಬಿಟ್ಟಂತ ಮೀನನ್ನ ಹಿಡಿಬೇಕಾದ್ರೆ ಅನುಮತಿ ಬೇಕು. ಆದ್ರೆ ನದಿ ನೀರಿನಲ್ಲಿ ಮೀನು ಹಿಡಿಬೇಕಾದ್ರೆ ಅನುಮತಿ ಯಾರದ ಅಗತ್ಯ ಇಲ್ಲ. ಇವರು ಈ ಸಮುದಾಯಗಳನ್ನ ಒಮ್ಮೆ ಸರ್ವೆ ಮಾಡಬೇಕು. ಜಿಲ್ಲಾಡಳಿತ ಪ್ರತಿ ಟೆಂಟ್ ಪ್ರದೇಶಗಳಿಗೆ ತೆರಳಿ ಅಲ್ಲಿಯ ಸಮುದಾಯಗಳು ಎದುರಿಸುತ್ತಿರುವ ಸಮಸ್ಯೆಗಳನ್ನ ಅವರ ಟೆಂಟ್ಗಳಿಗೆ ಭೇಟಿ ನೀಡಿ ಅವರು ಎದುರಿಸಿರುವ ಸಮಸ್ಯೆಗಳನ್ನ ಸರ್ವೆ ಮಾಡಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಅವರ ಸಮಸ್ಯೆ ಏನಿದೆ ಅದನ್ನೊಂದು ಅಧ್ಯಯನ ಮಾಡಿ ಅದೇ ರೀತಿ ಅವರ ಟೆಂಟ್ ಪ್ರದೇಶಗಳಿಗೆ ಈ ಒಂದು ಶಿಲ್ಲೆಖ್ಯಾತ ಮತ್ತು ಅಲೆಮಾರಿ ಸಮುದಾಯದ ಅಭಿವೃದ್ಧಿ ನಿಗಮ
ಆ ಅಭಿವೃದ್ಧಿ ನಿಗಮದ ಅವರ ಸವಲತ್ತುಗಳನ್ನು ಅವರ ಟೆಂಟ್ ಪ್ರದೇಶಗಳಿಗೆ ತಲುಪಿಸಲಿ. ಅಥವಾ ಈ ವಿಪರೀತವಾಗಿ ಸುರಿತಕ್ಕಂಥ ಕರಾವಳಿ ಭಾಗದಲ್ಲಿ ಗಾಳಿ ಮಳೆಗೆ ಇವರ ಟೆಂಟ್ ಹಾರಿ ಹೋಗುತ್ತೆ. ಹಾಗಾಗಿ ಇವರಿಗೆ ಕನಿಷ್ಠ ಒಂದು 400 GSM ನ ಟರ್ಪಲ್ ಆದ್ರೂ ಬೇಕು. ಆ ಟರ್ಪಲ್ ಅನ್ನು ವಿತರಿಸುವಂತ ಕೆಲಸಗಳನ್ನಾದ್ರೂ ಮಾಡಲಿ. ಹಿಂದೆ ಮಂಗಳೂರಲ್ಲಿ ಮಾಡಿದ್ದಾರೆ. ಅಲ್ಲಿಯ ಜಿಲ್ಲಾಧಿಕಾರಿ ಕೊರೋನಾ ಕಾಲದಲ್ಲಿ ತೌಕ್ತೆ ಚಂಡಮಾರುತ ಅಂತ ಬಂದಂತ ಸಂದರ್ಭದಲ್ಲಿ ನಾವು ಅಲೆಮಾರಿಗಳು ಎದುರಿಸಿರುವಂತಹ ಸಮಸ್ಯೆಗಳನ್ನ ಆ ಜಿಲ್ಲಾಧಿಕಾರಿಯ ಗಮನಕ್ಕೆ ತಂದಾಗ ಸ್ವತಃ ಜಿಲ್ಲಾಧಿಕಾರಿ ರಾಜೇಂದ್ರ ಕುಮಾರ್ ಶಿಲ್ಲೆಕ್ಯಾದ ಅಲೆಮಾರಿ ಸಮುದಾಯಗಳು ಬದುಕುವಂತ ಗುಡಿಸರಿಗೆ ಭೇಟಿ ನೀಡಿದ್ದಾರೆ. ಅವರ ಸಮಸ್ಯೆಗಳನ್ನು ಅರ್ಥ ಮಾಡಿದ್ದಾರೆ. ಆ ಕೂಡಲೇ ಅವರಿಗೆ 400 GSM ಟರ್ಪಲ್ ಅನ್ನ ಹಾಸನದಿಂದ ತರಿಸಿಕೊಟ್ಟಿದ್ದಾರೆ. ಅದೇ ರೀತಿ ಅವರಿಗೆ ರೇಷನ್ ಸಮಸ್ಯೆಗಳಿತ್ತು. ಆ ರೇಷನ್ ಸಮಸ್ಯೆಗಳನ್ನ ಕೂಡ ಬಗೆಹರಿಸಿದ್ದಾರೆ. ಇಲ್ಲಿ ಕೂಡ ರೇಷನ್ ಸಮಸ್ಯೆ ಇದೆ. ರೇಷನ್ ಸಮಸ್ಯೆ ಏನು? ಸಮಿತಿ ಉಡುಪಿ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಇವತ್ತು ನಡೆಯುವಂತಹ ಈ ನಮ್ಮ ಸಾಂಕೇತಿಕ ಪ್ರತಿಭಟನೆ ಏನಿದೆ, ಈಗಾಗಲೇ ನಮ್ಮ ಗೌರವ ಸಲಹೆಗಾರ ಅಂತ ಸಂತೋಷ್ ಬಜಲ್ ಅವರು ವಿವರವಾಗಿ ತಮಗೆಲ್ಲ ತಿಳಿಸಿದ್ದಾರೆ, ಹೇಳಿದ್ದಾರೆ. ಇದರಲ್ಲಿ ಬಹಳ ಮುಖ್ಯವಾಗಿ ಇರುವಂಥದ್ದು, ನಾವೀಗ ಜಿಲ್ಲಾಡಳಿತದ ಒತ್ತಾಯ ಮಾಡುವಂಥದ್ದು ಏನು, ನಮ್ಮ ಈ ಶಿಲ್ಲೆಕ್ಯಾತ ಸಮುದಾಯದ ಪ್ರಮುಖ ಬೇಡಿಕೆಗಳನ್ನಿಟ್ಟಿದ್ದೇವೆ ನಾವು. ಇದನ್ನು ಶೀಘ್ರವಾಗಿ ಅದರಲ್ಲಿ ಕೆಲವು ಪ್ರಮುಖ, ಈಗ ಮಳೆಗಾಲ ಸಂದರ್ಭದಲ್ಲಿ ಕೆಲವು ಪ್ರಮುಖ ವಿಚಾರಗಳಿದೆ, ಅದನ್ನು ಶೀಘ್ರದಲ್ಲಿ ಅವರು ಅದನ್ನು ಜಾರಿ ಮಾಡಬೇಕು. ಅದೇ ರೀತಿ ಆ ಶಿಲ್ಲೆಕ್ಯಾತ ಸಮುದಾಯದ ಬುಡಕಟ್ಟು ಜನಾಂಗದವರು ಏನಿದ್ದಾರೆ ಅವರಿಗೆ ಸಹಾಯ ಆಗುವ ರೀತಿಯಲ್ಲಿ ಎಲ್ಲ ಜಿಲ್ಲಾಡಳಿತ ಕೂಡಲೇ ಸಭೆ ಕರೆದು ಆ ಎಲ್ಲ ವ್ಯವಸ್ಥೆಯನ್ನು ಕೂಡಲೇ ಜಾರಿ ಮಾಡಬೇಕು. ಅದರಲ್ಲಿ ಬಹಳ ಪ್ರಮುಖವಾಗಿ ಇರುವಂಥದ್ದು, ಈಗಾಗಲೇ ಸಂತೋಷ್ ಬಜಾರ್ ಹೇಳಿದ ಹಾಗೆ ಡೆಂಗ್ಯೂ ಮಲೇರಿಯಾ ಈಗ ಎಲ್ಲ ಕಡೆ ತುಂಬಾ ವಿಪರೀತವಾಗಿ ಬರ್ತಾ ಇದೆ. ಈ ಶಿಲ್ಲೆಕ್ಯಾತ ಸಮುದಾಯದವರು ಅವರ ನದಿ ತಟದಲ್ಲಿ ಏನವರು ಟೆಂಟ್ ಹಾಕಿ ಅಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ಆ ಸ್ಥಳದಲ್ಲಿ ಇವರಿಗೆ ಏನೂ ಬದ್ಧತೆ ಇಲ್ಲ. ಯಾಕಂದ್ರೆ ನದಿ ಪಕ್ಕದಲ್ಲಿ ಇರುವಂಥದ್ದು, ಅಲ್ಲಿ ಸೊಳ್ಳೆ ಮತ್ತೆ ಕೆರೆ ಬೇರೆ ಬೇರೆ ಜಾತಿಯ ಕೆಲವು ಹುಳಗಳು ಎಲ್ಲ ಇವರ ಟೆಂಟ್ ಒಳಗೆ ಬರ್ತಾ ಇದೆ. ಇದಕ್ಕೆ ಕೂಡಲೇ ಜಿಲ್ಲಾಡಳಿತ ಟೆಂಟಿನ ಅದೇನೋ 500 GSM ಟರ್ಪಲ್ ಹಾಕಿ ಟೆಂಟ್ ಅನ್ನು ಇವರಿಗೆ ಬದ್ಧತೆಯನ್ನು ಕೊಡುವಂತ ಕೆಲಸವನ್ನು ಜಿಲ್ಲಾಡಳಿತ ಮಾಡಬೇಕು. ಮತ್ತೆ ಬಹಳ ಮುಖ್ಯವಾಗಿ ಆ ಸೊಳ್ಳೆ ಪರದೆಯನ್ನು ಕೂಡಲೇ, ಮೊನ್ನೆ ನಮ್ಮ ಅಪರ ಜಿಲ್ಲಾಧಿಕಾರಿ ಮಾತಾಡಿದಾಗ ಅವರು ಹೇಳಿದ್ರು ಕೂಡಲೇ ಅದಕ್ಕೆ ಸ್ಪಂದನೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಇಷ್ಟೊಂದಕ್ಕೆ ಅದಕ್ಕೆ ನಮಗೆ ಮಾಹಿತಿ ಬರಲಿಲ್ಲ. ಇವತ್ತಿಗೆ ಮತ್ತೆ ನಾವು ಪುನಃ ಅದರ ಬಗ್ಗೆ ಮಾತಾಡಬೇಕಾಗಿದೆ. ಯಾಕಂದ್ರೆ ಇವತ್ತು ಜಿಲ್ಲಾಧಿಕಾರಿ ಇಲ್ಲ ಅಂತ ಹೇಳಿ ಮಾಹಿತಿ ಬಂದಿದೆ. ಹಾಗಾಗಿ ಅಪರ ಜಿಲ್ಲಾಧಿಕಾರಿ ಕೂತು ನಾವೀಗ ಅದರ ಬಗ್ಗೆ ಕುಲಂಕುಷವಾಗಿ ಮಾತಾಡಬೇಕಾಗಿದೆ. ಹಾಗಾಗಿ ಕೂಡಲೇ ಡೆಂಗ್ಯೂ ಮಲೇರಿಯಾ ರೋಗವನ್ನು ತಪ್ಪಿಸಲು ಪರದೆಯನ್ನು ಕೂಡಲೇ ಕೊಡಬೇಕು. ಅದೇ ರೀತಿ ಅವರಿಗೆ ಅಲ್ಲಿ ಬಹಳ ಮುಖ್ಯವಾಗಿರುವಂತಹ ಶೌಚಾಲಯ ವ್ಯವಸ್ಥೆ, ಅವರು ಆ ಪುದೆಯಲ್ಲಿ ಆ ಹುಲ್ಲಲ್ಲಿ ಎಲ್ಲೆಲ್ಲಿ ಹೋಗಿ ಪಾಪ ಅವರು ಇದನ್ನು ಮಾಡಬೇಕಾಗಿದೆ. ಹಾಗಾಗಿ ಶೌಚಾಲಯ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಯಾಕೆಂದ್ರೆ ಇಲ್ಲಿ ಇರುವಂಥದ್ದು ಕೆಲವು ಪ್ರದೇಶ ಮಾತ್ರ, ಒಂದು ನಮ್ಮ ಪಾಂಗಳದಲ್ಲಿದೆ, ಮಲ್ಪೆಯಲ್ಲಿ, ಮತ್ತೆ ಗುಳುವಾಡಿ, ಕಟ್ಬೆಲ್ತೂರು, ಬ್ರಹ್ಮಾವರ, ಈಗ 6-7 ಪ್ರದೇಶದಲ್ಲಿ ಅವರ ಜೀವನವನ್ನು ಸಂಸಾರ ಕುಟುಂಬವನ್ನು ನಡೆಸ್ತಾ ಇದ್ದಾರೆ. ಅಂತ ಕಡೆಗಳಲ್ಲಿ ಅವರು ಇರುವಂತಹ ಒಂದೊಂದು ಶೌಚಾಲಯವನ್ನು ಅವರು ಕೂಡಲೇ ಮಾಡಿಕೊಡ್ಬೇಕು. ಮತ್ತೆ ಈ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅವರಿಗೆ ಸಿಗುವಂತಹ ಸವಲತ್ತುಗಳ ಬಗ್ಗೆ, ಅದರ ಬಗ್ಗೆ ನಮ್ಮ ಜಿಲ್ಲಾಡಳಿತ ಅಧಿಕಾರಿಗಳು ಚರ್ಚೆ ಮಾಡಿ ಕೂಡಲೇ ಅವರಿಗೆ ಸಿಗುವಂತ ಸೌಲಭ್ಯಗಳನ್ನು, ಅವರಿಗೆ ಒಂದು ಕನಿಷ್ಠ ಮೂಲಭೂತ ಸೌಕರ್ಯಗಳು ಸಿಗುವ ಹಾಗೆ ಅವರು ಪ್ರಯತ್ನ ಮಾಡಬೇಕಾಗಿ ನಾವೀಗ ಒತ್ತಾಯ ಮಾಡ್ತಾ ಇದ್ದೇವೆ. ಅದೇ ರೀತಿ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ನಮ್ಮ ಹೆಲ್ತ್ ಕಾರ್ಡ್, ಆರೋಗ್ಯ ಕಾರ್ಡ್, ಅದೇ ಆರೋಗ್ಯ ಕಾರ್ಡ್ ಮತ್ತೆ ಈ ರೇಷನ್ ಕಾರ್ಡ್ ಅನ್ನು ಕೆಲವರಿಗೆ ಇದೆ, ಕೆಲವರಿಗೆ ಇಲ್ಲ. ಹಾಗಾಗಿ ಅದನ್ನು ಕೂಡ ಕೂಡಲೇ ಕೊಟ್ಟು ಅವರಿಗೆ ಜೀವನ ಬದುಕನ್ನು ನೆರವೇರಿಸಲು ಅವರ ಆಹಾರಕ್ಕೆ ಬೇಕಾದಂತಹ ಒಂದು ಸವಲತ್ತು ಸಿಗುವ ಹಾಗೆ ಜಿಲ್ಲಾಡಳಿತ ಕೂಡಲೇ ಪ್ರಯತ್ನ ಮಾಡಬೇಕು. ಮತ್ತೆ ಇತ್ತೀಚೆಗೆ ನಡೆದಂತ ಒಂದು ಜೂನ್ 6ನೇ ತಾರೀಕು ನಡೆದಂತ ಅವರ ಮೇಲೆ ನಡೆದಂತ ಹಲ್ಲೆ, ದಬ್ಬಾಳಿಕೆ ದೌರ್ಜನ್ಯ ವಿರುದ್ಧ ನಾವು ಒಂದು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದೇವೆ. ಆದರೆ ಇವತ್ತಿನ ಇಲಾಖೆಯಲ್ಲಿ, ಪೊಲೀಸ್ ಇಲಾಖೆಯಲ್ಲಿ ಅವರನ್ನು ಬಂಧಿಸಲಿಲ್ಲ. ನಮಗೆ ಬಂದ ಮಾಹಿತಿ ಪ್ರಕಾರ ಅವರೇನ ಜಾಮೀನು ತಗೊಂಡು ಹೊರಗೆ ಬಂದಿದೆ ಅಂತೇಳಿ ಮಾಹಿತಿ ಬಂದಿದೆ. ಇದು ಇಂಥ ಕ್ರಮ ಅದು ಸರಿಯಲ್ಲ. ಯಾಕೆಂತೇಳಿ ಇವರ ಹಿಂದುಗಡೆ ಯಾರ ನಮ್ಮ ಶಾಸಕ ಇರ್ಬೋದು, ಸಂಸದ ಇರ್ಬೋದು ಅಂತ ಇರುವಂತ ನಮಗೆ ಕೂಡ ಅದೊಂದು ಮಾಹಿತಿಗಳು ಸಿಕ್ಕಿದೆ. ಯಾಕಂತೇಳಿ ಅವರು ಜಾಮೀನು ತಗೊಂಡು ಹೊರ ಬರಬೇಕಂತ ಇವರ ಹಿಂದೆ ದೊಡ್ಡ ಒಂದು ಕೈವಾಡವಿದೆ. ಯಾಕಂತೇಳಿದ್ರೆ ಆ ಗಂಗೋಲಿ ಪ್ರದೇಶದಲ್ಲಿ ನಡೆಯುವಂತಹ ಕೆಲವು ಅಕ್ರಮ ಮಾಳುಗಾರಿಕೆ ಇದೆ. ಆ ಮಾಳುಗಾರಿಕೆಯ ಒಂದು ವಾಸನೆ ಇದು ಇವತ್ತು ಸಂಸದರಿಗೆ ಮತ್ತೆ ಶಾಸಕರಿಗೆ ಕೂಡ ಗೊತ್ತಾಗಿದೆ. ಹಾಗಾಗಿ ಅವರ ಬೆಂಬಲಕ್ಕೆ ನಿಂತು ಅವರು ಹೊರಗೆ ಬರುವ ರೀತಿಯಲ್ಲಿ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದಾರೆ. ಇದು ಕ್ರಮ ಸರಿಯಲ್ಲ. ಇದರ ಬಗ್ಗೆ ಪೊಲೀಸ್ ವರಿಷ್ಠಾಧಿಕಾರಿ ಅವರು ಸೂಕ್ತವಾದ ತನಿಖೆಯನ್ನು ಮಾಡಬೇಕು. ಮತ್ತೆ ಆ ಏನು ತಪ್ಪಿಸ್ತಾ ನಮ್ಮ ಅಲೆಮಾರಿ ಬುಡಕಟ್ಟು ಜನಾಂಗದ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ಅವರಿಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಅಂತೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇನೆ. ಮತ್ತೆ ಏನು ಅವರ ಬುಡಕಟ್ಟು ಸಮುದಾಯಕ್ಕೆ
ಈಗ ಮೊನ್ನೆ ಗುಲ್ವಡೆಯಲ್ಲಿ ಆಗಿದೆ, ಅದೇ ರೀತಿ ಕಟ್ಬೆಲ್ತೂರಲ್ಲಿ ಕೂಡ ಒಂದು ಘಟನೆ ಆಗಿದೆ ಅಂತ ನಮಗೆ ಮಾಹಿತಿ ಬಂದಿದೆ. ಅದು ಅಲ್ಲಿಗೆ ಅದು ತಣ್ಣಗಾಗಿದೆ. ಇದೇ ರೀತಿ ಇವರು ಈ ಒಂದು ವಿಚಾರವಿಟ್ಟುಕೊಂಡು ಎಲ್ಲಾ ಪ್ರದೇಶದಲ್ಲಿ ಕೂಡ ಅಲ್ಲಿಯ ಲೋಕಲ್ ಏನು ಕೆಲವು ಹಿತಾಸಕ್ತಿಗಳಿದ್ದಾರೆ, ಇವರಿಗೆ ಹಲ್ಲೆ ಮಾಡುವಂಥದ್ದು, ಇವರ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಜಿಲ್ಲಾಡಳಿತ ಮುತುವರ್ಜಿ ವಹಿಸಿ ಇವರಿಗೆ ಏನು ಸರ್ಕಾರದ ಏನು ಬದ್ಧತೆ ಒದಗಿಸುವಂಥದ್ದು, ಸವಲತ್ತು ಕೊಡಿಸುವಂಥ ಏನು ವಿಚಾರಗಳಿದೆ ಅದಕ್ಕೆ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನನಗೆ ಮಾತಾಡಲು ಅವಕಾಶ ಕೊಟ್ಟಂತ ತಮಗೆಲ್ಲರೂ ವಂದಿಸಿ ನನ್ನ ಮಾತಾಡಿ ಮುಗಿಸ್ತೀನಿ. ಅಲೆಮಾರಿ ಸಮಿತಿ ಜಿಂದಾಬಾದ್, ಅಲೆಮಾರಿ ಸಮಿತಿ ಜಿಂದಾಬಾದ್, ಇಂಕ್ವಿಲಾಬ್ ಜಿಂದಾಬಾದ್, ಇಂಕಿಲಾಬ್ ಜಿಂದಾಬಾದ್, ಅಲೆಮಾರಿ ಸಮಿತಿ ಜಿಂದಾಬಾದ್. ಅಲೆಮಾರಿ ಸಮಿತಿ ಜಿಂದಾಬಾದ್. ಅಲೆಮಾರಿ ಜಿಲ್ಲೆಖ್ಯಾತ ಸಮುದಾಯಗಳಿಗೆ ಉಚಿತ ಮನೆ ನಿವೇಶನ ಸಿಗಲೇಬೇಕು, ಸಿಗಲೇಬೇಕು, ಸಿಗಲೇಬೇಕು. ಅಭಿವೃದ್ಧಿ ಕೋಶದ ಸೌಲಭ್ಯಗಳನ್ನು ಟೆಂಟ್ ಪ್ರದೇಶಗಳಿಗೆ ಅಳವಡಿಸಲೇಬೇಕು, ಅಳವಡಿಸಬೇಕು, ಅಳವಡಿಸಬೇಕು. ನೀರು, ದಾರಿ, ವಿದ್ಯುತ್, ಶೌಚಾಲಯ ಸಹಿತ ಮೂಲಭೂತ ಸೌಕರ್ಯ ಒದಗಿಸಿಕೊಡಿರಿ. ಒದಗಿಸಿಕೊಡಿರಿ. ಅಲೆಮಾರಿಗಳ ಮೇಲೆ ಮಾರಣಾಂತಿಕ ದಾಳಿಗೈದ ಆರೋಪಿಗಳನ್ನ ತಕ್ಷಣ ಬಂಧಿಸಿ. ಬಂಧಿಸಿರಿ. ಉಡುಪಿ ಮಲ್ಪೆ ಪಾಂಗಳದಲ್ಲಿ, ಉಡುಪಿ ಮಲ್ಪೆ ಪಾಂಗಡದಲ್ಲಿ, ಉಡುಪಿ ಮಲ್ಪೆ ಪಾಂಗಳದಲ್ಲಿ, ಉಡುಪಿ ಮಲ್ಪೆ ಪಾಂಗಡದಲ್ಲಿ, ಬ್ರಹ್ಮರ ಗುಲ್ವಾಡಿ ಕಟ್ಬೆಲ್ತೂರಲ್ಲಿ, ಬ್ರಹ್ಮರ ಗುಲ್ವಾಡಿ ಕಟ್ಬೆಲ್ತೂರಲ್ಲಿ, ಹರಿಯುತ್ತಿರುವ ನದಿ ತಟದಲ್ಲಿ ಹರಿಯುತ್ತಿರುವ ನದಿತಟದಲ್ಲಿ ಕಳೆದ ಹಲವು ವರ್ಷಗಳಿಂದ ಕಳೆದ ಹಲವು ವರ್ಷಗಳಿಂದ ಗುಡಿಸಲಿನಲ್ಲಿ ಬದುಕುತ್ತಿರುವ ಗುಡಿಸಲಿನಲ್ಲಿ ಬದುಕುತ್ತಿರುವ ಅಲೆಮಾರಿ ಬುಡಕಟ್ಟು ಸಮುದಾಯಗಳ ಅಲೆಮಾರಿ ಬುಡಕಟ್ಟು ಸಮುದಾಯಗಳ ಕಷ್ಟಗಳನ್ನು, ದೂರುಗಳನ್ನು ಕಷ್ಟಗಳನ್ನು, ದೂರುಗಳನ್ನು ಕೇಳಲಿ ಯಾರಿಗೂ ಸಮಯವೇ ಇಲ್ಲ. ಕೇಳಲು ಯಾರಿಗೂ ಸಮಯವಿಲ್ಲ. ಯಾತಕ್ಕಾಗಿ ಉತ್ತರ ಹೇಳಿ, ಯಾತಕ್ಕಾಗಿ ಉತ್ತರ ಹೇಳಿ. ಉತ್ತರ ಹೇಳಿ ಜಿಲ್ಲಾಧಿಕಾರಿ, ಉತ್ತರ ಹೇಳಿ ಜಿಲ್ಲಾಧಿಕಾರಿ, ಉತ್ತರ ಹೇಳಿ ಜಿಲ್ಲಾಡಳಿತ. ಉತ್ತರ ಹೇಳಿ ಜಿಲ್ಲಾಡಳಿತ. ಇಂಕ್ವಿಲಾಬ್ ಜಿಂದಾಬಾದ್, ಇಂಕಿಲಾಬ್ ಜಿಂದಾಬಾದ್, ಅಲೆಮಾರಿ ಸಮಿತಿ ಜಿಂದಾಬಾದ್. ಅಲೆಮಾರಿ ಸಮುದಾಯ ಜಿಂದಾಬಾದ್. ಕನಿಷ್ಠ ಮೂಲ ಸೌಕರ್ಯವಿಲ್ಲದೆ ಕನಿಷ್ಠ ಮೂಲ ಸೌಕರ್ಯವಿಲ್ಲದೆ ಟೆಂಟ್ಗಳಲ್ಲಿ ಬದುಕುತ್ತಿರುವ ಟೆಂಟ್ಗಳಲ್ಲಿ ಬದುಕುತ್ತಿರುವ ಜಿಲ್ಲೆ ಖ್ಯಾತ ಅಲೆಮಾರಿಗಳು ಜಿಲ್ಲೆಖ್ಯಾತ ಅಲೆಮಾರಿಗಳು ಬಿಸಿಲು ಸಿಡಿಲು ಗಾಳಿ ಮಳೆಗೆ, ಸಿಡಿಲು ಗಾಳಿ ಮಳೆಗೆ, ಬಿಸಿಲು ಸಿಡಿಲು ಗಾಳಿ ಮಳೆಗೆ ಸಿಡಿಲು ಗಾಳಿ ಮಳೆಗೆ ರಕ್ಷಣೆ ಇಲ್ಲದೆ ಕೊರಗುತ್ತಿದ್ದರು. ಕೊರಗುತ್ತಿದ್ದರು. ಅಭಿವೃದ್ಧಿ ನಿಗಮ ಬರಲೇ ಇಲ್ಲ, ಅಭಿವೃದ್ಧಿ ನಿಗಮ ಬರಲೇ ಇಲ್ಲ. ಅಭಿವೃದ್ಧಿ ನಿಗಮ ಬರಲೇ ಇಲ್ಲ. ಅಭಿವೃದ್ಧಿ ನಿಗಮ ಬರಲೇ ಇಲ್ಲ. ಜಿಲ್ಲಾಡಳಿತಕ್ಕೆ ಕಾಳಜಿ ಇಲ್ಲ, ಜಿಲ್ಲಾಡಳಿತಕ್ಕೆ ಕಾಳಜಿ ಇಲ್ಲ. ಜಿಲ್ಲಾಡಳಿತಕ್ಕೆ ಕಾಳಜಿ ಇಲ್ಲ. ಜಿಲ್ಲಾಡಳಿತಕ್ಕೆ ಕಾಳಜಿ ಇಲ್ಲ. ಸರ್ಕಾರಗಳಿಗೆ ಗೋಚರವಿಲ್ಲ, ಸರ್ಕಾರಗಳಿಗೆ ಗೋಚರವಿಲ್ಲ. ಸರ್ಕಾರಗಳಿಗೆ ಗೋಚರವಿಲ್ಲ. ಸರ್ಕಾರಗಳಿಗೆ ಗೋಚರವಿಲ್ಲ. ಯಾತಕ್ಕಾಗಿ ಉತ್ತರ ಹೇಳಿ, ಜಿಲ್ಲಾಡಳಿತವೇ ಉತ್ತರ ಹೇಳಿ, ಜಿಲ್ಲಾಡಳಿತವೇ ಉತ್ತರ ಹೇಳಿ. ಸಂಸದರೇ ಉತ್ತರ ಹೇಳಿ, ಸಂಸದರೇ ಉತ್ತರ ಹೇಳಿ. ಶಾಸಕರೇ ಉತ್ತರ ಹೇಳಿ. ಶಾಸಕರೇ ಉತ್ತರ ಹೇಳಿ. ಇಂಕ್ವಿಲಾಬ್ ಜಿಂದಾಬಾದ್, ಇಂಕಿಲಾಬ್ ಜಿಂದಾಬಾದ್, ಅಲೆಮಾರಿ ಸಮಿತಿ ಜಿಂದಾಬಾದ್. ಅಲೆಮಾರಿ ಸಮುದಾಯ ಜಿಂದಾಬಾದ್. ಮೀನು ಹಿಡಿದು ಜೀವನ ನಡೆಸುವ ಅಲೆಮಾರಿಗಳ ಗುಡಿಸಲಿಗೆ ನುಗ್ಗಿ ಅಲೆಮಾರಿಗಳ ಗುಡಿಸಲಿಗೆ ಮಾರಣಾಂತಿಕ ಹಲ್ಲೆ ನಡೆಸುವ ಮಾರಣಾಂತಿಕ ಹಲ್ಲೆ ನಡೆಸುವ ಆರೋಪಿಗಳ ಕೂಡಲೇ ಬಂಧಿಸಿ ಆರೋಪಿಗಳ ಕೂಡಲೇ ಬಂಧಿಸಿ ಜೈಲಿಗೆ ತಳ್ಳಲು ಅಸಾಧ್ಯವಾದ ಜೈಲಿಗೆ ತಳ್ಳಲು ಅಸಾಧ್ಯವಾದ ಪೊಲೀಸ್ ಇಲಾಖೆಗೆ ಧಿಕ್ಕಾರ, ಪೊಲೀಸ್ ಇಲಾಖೆಗೆ ಧಿಕ್ಕಾರ. ಪೊಲೀಸ್ ಇಲಾಖೆಗೆ ಧಿಕ್ಕಾರ. ಪೊಲೀಸ್ ಇಲಾಖೆಗೆ ಧಿಕ್ಕಾರ. ಇಂಕ್ವಿಲಾಬ್ ಜಿಂದಾಬಾದ್, ಇಂಕಿಲಾಬ್ ಜಿಂದಾಬಾದ್, ಅಲೆಮಾರಿ ಸಮಿತಿ ಜಿಂದಾಬಾದ್. ಅಲೆಮಾರಿ ಸಮುದಾಯ ಜಿಂದಾಬಾದ್. ಎಲ್ಲಿದ್ದೀರಿ ಶಾಸಕರೇ, ಎಲ್ಲಿದ್ದೀರಿ ಶಾಸಕರೇ, ಎಲ್ಲಿದ್ದೀರಿ ಸಂಸದರೇ? ಎಲ್ಲಿದ್ದೀರಿ ಸಂಸದರೇ? ಅಲೆಮಾರಿಗಳು ಎದುರಿಸುತ್ತಿರುವ ಅಲೆಮಾರಿಗಳು ಎದುರಿಸುತ್ತಿರುವ ಕಷ್ಟಗಳನ್ನು ಕಾಣುತ್ತಿಲ್ಲವೇ? ಕಾರಣಗಳಿವೆ. ಸೌಕರ್ಯ ಇಲ್ಲದೆ ಬದುಕುತ್ತಿರುವ ಸೌಕರ್ಯವಿಲ್ಲದೆ ಬದುಕುತ್ತಿರುವ ಗುಡಿಸಲಿ ನುಗ್ಗಿ ಹಲ್ಲೆ ನಡೆಸಿದರು, ಜನರಿಗೆ ಹಲ್ಲೆ ನಡೆಸಿದರು. ಮಕ್ಕಳ ಮೇಲೆ ದಾಳಿ ಮಾಡಿದರು, ಮಕ್ಕಳ ಮೇಲೆ ದಾಳಿ ಮಾಡಿದರು. ಮಹಿಳೆಯರಿಗೆಲ್ಲ ಕಿರುಕುಳ ನೀಡಿದರು. ಕಿರುಕುಳ ನೀಡಿದರು. ನಮ್ಮಯ ಕಷ್ಟ ಕೇಳಲು ನಿಮಗೆ ನಮ್ಮ ಕಷ್ಟ ಕೇಳಲು ನಿಮಗೆ ಅಸಾಧ್ಯಬೇಕೆ? ಉತ್ತರ ಹೇಳಿ, ಅಸಾಧ್ಯಬೇಕೆ? ಉತ್ತರ ಹೇಳಿ. ಉತ್ತರ ಹೇಳಿ ಶಾಸಕರೇ, ಉತ್ತರ ಹೇಳಿ ಶಾಸಕರೇ, ಉತ್ತರ ಹೇಳಿ ಸಂಸದರೇ. ಉತ್ತರ ಹೇಳಿ ಸಂಸದರೇ. ಇಂಕ್ವಿಲಾಬ್ ಜಿಂದಾಬಾದ್, ಇಂಕಿಲಾಬ್ ಜಿಂದಾಬಾದ್, ಅಲೆಮಾರಿ ಸಮಿತಿ ಜಿಂದಾಬಾದ್. ಅಲೆಮಾರಿ